ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ನಿಮ್ಮ ಎಲ್ಲರಿಗೂ ತುಂಬ 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 ಧನ್ಯವಾದಗಳು, ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ನನ್ನ ಚಾನಲ್ಗೆ 4000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, 4000 ಫ್ರೆಂಡ್ಸ್ ಆಗಿದ್ದೀರಾ. ಸೊ ನನ್ನ ಚಾನಲ್ಗೆ, ನಮ್ಮ ವಿಡಿಯೋಸ್ಗೆ ಯಾರೊಬ್ಬರು ಪ್ರತಿ ಒಂದೊಂದು ಲೈಕ್, ಒಂದೊಂದು ಡಿಸ್ಲೈಕ್, ಒಂದೊಂದು ಶೇರ್, ಒಂದೊಂದು ಕಮೆಂಟಲ್ಲಿ ನನ್ನ ಹೊಗಳಿರೋರಿಗೆ, ಕಮೆಂಟಲ್ಲಿ ನನ್ನ ಬೈದಿರೋರಿಗೆ ತುಂಬ 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 ಹೃದಯದಿಂದ ನಾನು ಥ್ಯಾಂಕ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಇದ್ರೇ ನೀವಿದ್ರೇ ನಮ್ಮ ಚಾನಲ್ಲು. ಸೊ ನೀವು ಬೈರಿ, ನೀವು ಹೊಗಳ್ರಿ, ನನಗೆ ಏನು ಬೇಜಾರಿಲ್ಲ. ಬಟ್ ನಮ್ಮ ಚಾನಲ್ನ, ನಮ್ಮ ವಿಡಿಯೋನ ನೋಡೋದನ್ನ ಮಾತ್ರ ನೀವು ಮರಿಬಾರ್ದು, ಅಷ್ಟೇ ಫ್ರೆಂಡ್ಸ್ ನನ್ನ ರಿಕ್ವೆಸ್ಟು. ಸೊ ಈ 4000 ಆಗಿರೋಂಥ ಸಬ್ಸ್ಕ್ರೈಬರ್ ಆಗಿರೋಂಥ ಖುಷಿಲಿ ಒಂದು ಬೇಜಾರಾಗೋವಂಥ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ ಬೇಜಾರಾಗುವಂಥ ವಿಷಯ ಏನಪ್ಪ ಅಂದರೆ, ಯಾಕಪ್ಪ ಏನಪ್ಪ ಆಯಿತು ಶ್ರೀಧರ ಅಂತ ಕೇಳ್ತಾ ಇದ್ದೀರಾ? ಏನು ಇಲ್ಲ ಫ್ರೆಂಡ್ಸ್, ಅದೇ ನಮ್ಮ ರಾಮು ಇತ್ತಲ್ಲ, ಅದು ಆಯ್ಕೊಂಡು ತಿನ್ನಕ್ಕೆ ಹೋಗಿತ್ತು ಬೇರೆ ಮನೆಗೆ, ಪಕ್ಕದ ಮನೆಗೆ. ಸೊ ಅದನ್ನು ಕರಿತಾ ಇದ್ದೀನಿ. ಪಾಪ ಎಲ್ಲ ಊಟ ಎಲ್ಲ ಮಿಕ್ಕಿತ್ತಲ್ವಾ, ಸೊ ಅದನ್ನು ತಿನ್ಕೊಂಡು ಹೋಗ್ಲಿ ಅಂತ ಅದನ್ನು ಕರಿತಾ ಇದ್ದೀನಿ. ಬರುತ್ತೆ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಸೊ ಏನಪ್ಪ ಅಂದರೆ ಮ್ಯಾಟರು, ನಮ್ಮ ಈ ಪಕ್ಕದ ಮನೆ ಆಂಧ್ರ ಪ್ರದೇಶದಲ್ಲಿ ಇರುವಂಥ ನಮ್ಮ ರಾಮು ಇದಾನಲ್ಲ, ದ ಗ್ರೇಟ್ ಡೈರೆಕ್ಟರ್, ದ ಹಂದಿ ಡೈರೆಕ್ಟರ್, ದ ಮೆಗಾ ಡೈರೆಕ್ಟರ್, ದ ಆಸ್ಕರ್ ಡೈರೆಕ್ಟರ್. ಎಷ್ಟು ದೊಡ್ಡ ಡೈರೆಕ್ಟರ್ ಅಂತ ಹೇಳಿದ್ರು, ಅವ್ನ ಸಾಧನೆ ಮಾಡಿರೋಷ್ಟು ತುಂಬ ತುಂಬ ದೊಡ್ಡ ಸಾಧನೆ ಮಾಡಿದಾನಂತೆ. ಇವ್ನು ಮಾಡಿರೋ ಸಾಧನೆ ಎಂಥದ್ದಪ್ಪ ಅಂದರೆ, ಇವನ್ ಫಿಲಮ್ ಇತ್ತೀಚೆಗೆ ತೆಗ್ದಿರೋ ಪ್ರೊಡ್ಯೂಸರ್ಗಳೆಲ್ಲ ಎಷ್ಟೊಂದು ಜನ ಸೂಸೈಡ್ಗಳು ಮಾಡ್ಕೊಂಡಿದ್ದಾರೆ, ಎಷ್ಟೊಂದು ಜನ ಊರೇ ಬಿಟ್ಟು ಹೋಗಿದ್ರೆ ಸಾಲಗಳು ಕಟ್ಟಕ್ಕಾಗ್ದಲೆ. ಅಷ್ಟು ದೊಡ್ಡ ಫೇಮಸ್ ಡೈರೆಕ್ಟರ್ ಆಗಿರೋರು ಇವಾಗ ಒಂದು ಟ್ವೀಟ್ ಮಾಡಿದ್ದಾರೆ. ಸೊ ಈಗ ಇವ್ರು ಕಣ್ಣು ಬಿದ್ದಿರೋದು ಯಾರ ಮೇಲಪ್ಪ ಅಂದರೆ, ನಮ್ಮ ಕನ್ನಡಿಗರ ಮೇಲೆ, ನಮ್ಮ ಮೇಲೆ. ಸೊ ಇವಾಗ ಇವರು ಏನು ಹೇಳಿದ್ದಾರೆ ಅಂದರೆ, ನಮ್ಮ ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ಲ. ಸೊ ಇವರು ಬಾಹುಬಲಿನ ಬೇಡ ಬೇಡ ಅಂತ ತಡೀತಾ ಇದ್ರು, ಬಟ್ ಇವಾಗ ಇವರೇ ಬಾಹುಬಲಿಗೆ ಲಾಭ ಮಾಡಿ ಕಳಿಸಿದ್ದಾರೆ ಅಂತ. ಇವ್ರಿಗೆ ಏನಂತ ಹೇಳಬೇಕು, ಇವರೇ ಓಡಾಡ್ಕೊಂಡು ಸಾಯ್ತಾರೆ ಡಬ್ಬಿಂಗಲ್ಲಿ, ಇವರೇ ಹೊಂದಾಣಿಕೆ ಇಲ್ಲ ಅಂತ ಟ್ವೀಟ್ಗಳು ಮಾಡಿದ್ದೇನೆ. ಸೊ ಟ್ವೀಟ್ಗಳನ್ನ ಈ ಕಡೆ ಹಾಕಿದ್ದೀನಿ ನೋಡಿ, ನಮ್ಮ ಡಾಗ್ ರಾಮು ಯಾವ ಥರ ಮಾಡಿದ್ದಾನೆ ಅಂತ. ಸೊ ಇಂಥ ರಾಮುಗೆ ನಾನು ಹೇಳ್ತಿರೋ ಮಾತು ಏನಪ್ಪ ಅಂದರೆ, ಲೋ ರಾಮು, ನೀನು ಅವಾಗೆಲ್ಲ ಫಿಲಮ್ ಒಳ್ಳೊಳ್ಳೆ ಫಿಲಮ್ ತೆಗೆದಿದ್ದೆ, ನಾನು ನೋಡಿದ್ದೀನಿ. ಕಂಪ್ನಿ ಫಿಲಮ್ ತೆಗೆದಿದ್ದೆ, ರೌಡಿಸಮಲ್ಲಿ ತುಂಬ ಚೆನ್ನಾಗಿ ತೆಗೆದಿದ್ದೆ, ನಾನು ರೌಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನಿನ್ನ ಕಂಪ್ನಿ ಫಿಲಮ್ ನೋಡ್ಬಿಟ್ಟು. ಬಟ್ ನಾನು ಆಗಕ್ಕೆ ಹೋಗಲಿಲ್ಲ. ಆಮೇಲೆ ಇನ್ನೊಂದು, ನೀನು ರಂಗಿಲಾ ತೆಗೆದೆ, ಬೂತ್ ತೆಗೆದೆ, ಸೊ ಇದೆಲ್ಲ ತೆಗೆದೆ, ನೀನು ಒಳ್ಳೆ ಡೈರೆಕ್ಟ್ ಅನ್ಸ್ಕೊಂಡೇ ಇದ್ದೆ. ಸೊ ಇವಾಗ ಯಾಕಪ್ಪ ನಿಮಗೆ ನಮ್ಮಂಥ ಕನ್ನಡಿಗರ ಮೇಲೆ ಕಣ್ಣು ಬಿತ್ತು? ಹೇಳು. ಬಾಹುಬಲಿ ಸಿನಿಮಾ ಚೆನ್ನಾಗಿತ್ತು, ನಾವೆಲ್ಲ ಹೋಗಿ ನೋಡಿದ್ವಿ, ಅದಾಯ್ತು, ಕತೆ ಬಿಟ್ಟಾಯಿತು, ಗೊತ್ತಾಯ್ತಾ? ಸೊ ನೀವೇನು ನಮಗೆ ಫ್ರೀಯಾಗಿ ತೋರಿಸಿಲ್ಲ. ನಮ್ಮ ಹತ್ರ 500, 600, 1000 ರೂಪಾಯಿ ಕಿತ್ಕೊಂಡು ಬಾಹುಬಲಿ ಸಿನಿಮಾ ತೋರಿಸಿದ್ದೀರಾ. ಏನು ಫ್ರೀಯಾಗಿ ತೋರಿಸೋರು ಇಲ್ಲ ತಾನೇ? ಕಾಸು ಕೊಟ್ಟು ನೋಡಿದ್ದೀನಿ, ಆಯ್ತು, ಕತೆ ಬಿಟ್ಟಾಕು. ನಿನಗೆ ಯಾಕೋ ಹೊಟ್ಟೆ ಹೊರ್ತೈತೆ ರಾಮು? ನಿನ್ನ ಸಿನಿಮಾ ಯಾರು ನೋಡೋಕೆ ಬಂದಿಲ್ಲ? ಸರ್ಕಾರ 3 ಅಂತ ನೀನು ಇಷ್ಟೊಂದು ಟ್ವೀಟ್ ಮಾಡಿದೆ ಅಂತ ನನಗೆ ಗೊತ್ತು. ಏನು ಗೊತ್ತಾ ಫ್ರೆಂಡ್ಸ್, ಇಂಥ ಟ್ವೀಟ್ ಮಾಡಿರೋದು, ಇವಂದು ಹೋದ ವಾರ ಯಾವುದೋ ಫಿಲಮ್ ರಿಲೀಸ್ ಆಯ್ತಪ್ಪ, ಅಮಿತಾಬ್ ಬಚ್ಚನ್ ಅವ್ರು ಹಾಕೊಂಡು, ಪಾಪ ಅಂಥ ಮಹಾನ್ ದೊಡ್ಡ ಗ್ರೇಟ್ ವ್ಯಕ್ತಿನ ಹಾಕೊಂಡ್ಬಿಟ್ಟು ಇವನು ಯಾವುದೋ ಒಂದು ತುಕಲೆ ಸಿನಿಮಾ ತೆಗೆದ, ಅದೇ ಯಾವುದಪ್ಪ ಸರ್ಕಾರ 3 ಅಂತ. ಸೊ ಆ ಫಿಲಮ್ಗೆ ಒಂದು 100 ಜನ ಹೋಗಿ ನೋಡಿದ ಕರ್ನಾಟಕದಲ್ಲಿ. ಸೊ ಇದರಿಂದ ತುಂಬ ತುಂಬ ಬೇಜಾರಾದಂಥ ರಾಮು ಇವಾಗ ಕನ್ನಡದವ್ರಿಗೆ ಏನಾನ ಮಾಡಿ ಕೆಣಕಬೇಕು, ಫ್ರಸ್ಟ್ರೇಷನ್ ಮಾಡಿದ್ದು ಅವನಿಗೆ. ನನ್ನ ಸಿನಿಮಾ ನೋಡಿಲ್ಲ, ಈ ನನ್ನ ಮಕ್ಕಳು ಹೋಗಿ ರಾಜಮೌಳಿ ಸಿನಿಮಾ ನೋಡಿದಾರಲ್ಲ ಅಂತ ಅವನಿಗೆ ಹೊಟ್ಟೆ ಉರಿ ಬಂದು ಈ ಥರ ಟ್ವೀಟ್ ಮಾಡಿದ್ದಾನೆ ಅಷ್ಟೇ. ಇವನು ಟ್ವೀಟ್ಗೆ ಬೆಲೆ ಕೊಡುವಂಥ ನೆಸೆಸಿಟಿ ಇಲ್ಲ. ಇವನು ನಿಜವಾಗ್ಲೂ ಗಂಡ್ಸಾಗಿದ್ರೆ, ಇದೇ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿರೋಂಥ ಮೆಜೆಸ್ಟಿಕ್ಕಲ್ಲಿರೋಂಥ ಬಸ್ ಸ್ಟಾಪ್ ಮೇಲ್ಗಡೆ ಇರೋ ಮೆಟ್ಲ ಮೇಲೆ ಬಂದ್ಬಿಟ್ಟು ಈ ಡೈಲಾಗ್ ಹೊಡಿಲಿ, ಕನ್ನಡಿಗರ ಸ್ವಾಭಿಮಾನ ಇಲ್ಲ, ಅವ್ರವ್ರಿಗೆ ಕಿತ್ತಾಡ್ತಾರೆ ಅಂತ. ಸೊ ತೋರಿಸ್ತೀವಿ ನಮ್ಮ ಕನ್ನಡಿಗರ ಸ್ವಾಭಿಮಾನ ಏನು ಅಂತ. ನಾವು ನಮ್ಮ ಕನ್ನಡಿಗರು, ನಮ್ಮ ಅಕ್ಕ ತಂಗಿರು ಎಲ್ಲರೂ ಬಂದು ಇವನಿಗೆ ಚೆನ್ನಾಗಿ ರಪ 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 ಅಂತ ಮಕ್ಕದ ಮೇಲೆ ಬಾರಿಸಿ ಕನ್ನಡಿಗರ ಸ್ವಾಭಿಮಾನ ಏನೋ ಅಂತ ಕಲಿಸ್ತೀವಿ. ಬಟ್ ಇವನು ಬರೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಅಲ್ಲ ಕಣ ರಾಮು, ಇವಾಗ ಮೊನ್ನೆ ತೆಗೆದು ನಮ್ಮ ಶಿವಣ್ಣನ ಕಾಲಕ್ಕೆ ಹಿಡ್ಕೊಂಡು ಡೇಟ್ ಕೊಡಿ ಅಂತ ಶಿವಣ್ಣ ಡೇಟ್ ತೆಗೆದುಕೊಂಡು ಕಿಲ್ಲಿಂಗ್ ವೀರಪ್ಪ ಅಂತ ಒಂದು ಫಿಲಮ್ ತೆಗೆದು ಅಟ್ಲೀಸ್ಟ್ ಸುಮಾರಾಗಿ ಆವರೇಜ್ ಆಗಾರು ಹಿಟ್ ಮಾಡಿಸ್ಕೊಟ್ರ ನಮ್ಮ ಶಿವಣ್ಣ ನಿನಗೆ. ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ನೀನು ಬಂದ್ಬಿಟ್ಟು ಸರ್ಕಾರದಲ್ಲಿ ತೆಗೆದ್ಬಿಟ್ಟು ಫ್ಲಾಪ್ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ನಮಗೆ ಬೈದಿದ್ದು ನ್ಯಾಯನೇನಲ್ಲಿ? ನೀನೇ ಯೋಚನೆ ಮಾಡೋ ಒಂಚೂರು ಆದ್ರೂ. ನಿನ್ನ ಮನುಷ್ಯ ತೆಗೆದ್ರೆ ಯೋಚನೆ ಮಾಡಲ್ಲ. ನಿನ್ಗೇನೋ ನೀನು ಆ KRK ಬಾಲಿವುಡ್ ಇದನ್ನಲ್ಲ, ನಿಮ್ಮಿಬ್ರಿಗೂ ಬೇರೆ ಕೆಲಸನೇ ಇಲ್ವೇನ್ರಲ್ಲೋ? ಟ್ವಿಟರ್ ಇರೋದು ಏನಕ್ಕೋ, ಒಳ್ಳೆ ಸಮಾಜಕ್ಕೆ ಸಂದೇಶ ಅನ್ಸೋಕ್ಕೆ ಸ್ವಲ್ಪ ಅಫಿಷಿಯಲ್ ರೂಲ್ಸ್ಕೊಂಡು ಟ್ವಿಟರಲ್ಲಿ ಇರೋದು. ಫೇಸ್ಬುಕ್ ಅಂದ್ರೆ ದೊಡ್ಡೇ ಆಯಿತು ಅಂತ ಟ್ವಿಟರ್ ಸ್ವಲ್ಪ ಅಫಿಷಿಯಲ್ಸ್ ಅಂತ ಇದ್ದಾರೆ. ಅದ್ರಲ್ಲಿ ನೀವಿಬ್ರು ಸೇರ್ಕೊಂಡ್ಬಿಟ್ಟು ಬೇಡ ಕಂಡ್ರು ನಿಮ್ಮಿಬ್ರು ಹಿಂಸೆ. ಟ್ವಿಟರ್ ಹಾಳಾಗೋದಕ್ಕೆ ಮೇನ್ ಕಾರಣನೇ ನೀವಿಬ್ರು. ಅಲ್ಲ ಕಣ ರಾಮು, ಆ ಪವನ್ ಕಲ್ಯಾಣ್ ಸುಮ್ಮನೆ ಇದ್ರೆ ಆ ಪವನ್ ಕಲ್ಯಾಣ್ ಬಗ್ಗೆ ಬಾಯಿಗೆ ಬಂದಂಗೆ ಬೈದೆ. ಆಮೇಲೆ ಅವನ ಫ್ಯಾನ್ಸ್ಗಳು ಬಂದು ನಿಮ್ಮ ಆಫೀಸ್ ಹತ್ರ ಎಲ್ಲ ಧ್ವಂಸ ಮಾಡ್ಮೇಲೆ ಆಮೇಲೆ ಮುಚ್ಕೊಂಡು ಸಾರಿ ಅಂತ ಕೇಳಿದ್ವಿ. ಇವಾಗ ನಾವು ಬಂದು ನಿಮ್ಮ ಆಫೀಸ್ ಹತ್ರ ಗಲಾಟೆ ಮಾಡಬೇಕಾ? ಹೇಳು, ನಮಗೆ ಕೆಲಸ ಐತೆ ಕಣೋ, ಬೇಜಾನ್ ಕೆಲಸ ಐತೆ ಕಣೋ, ನಾವು ಫ್ರೀ ಇಲ್ಲ ಕಣೋ, ದಯವಿಟ್ಟು ಸುಮ್ಮನಿದ್ದು ಬಿಡು.
ನೀನು ಫಿಲಮ್ ಓಡಲಿಲ್ಲ ಅಂದರೆ ನೀನು ಹೋಗಿ ನಾವೇನೋ ಮಾಡೋಕ್ಕಾಗತ್ತೆ. ನೀನು ಫಿಲಮ್ ಚೆನ್ನಾಗಿ ತೆಗಿಯೋ ಓಡ್ದು ಅದನ್ನ ಬಿಟ್ಟು ನಮ್ಮ ಕನ್ನಡಿಗರನ್ನ ಯಾಕೆ ಕೇಳಿಸ್ತೀಯ ಸುಮ್ಮನೆ ಇರೋರನ್ನ. ಸೊ ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ಬಂದ್ಬಿಟ್ಟು ಹೇಳು ಅಂತ ಹೇಳಿದ್ದೀನಿ. ಇದಕ್ಕಿಂತ ನಾನು ಇನ್ನೂ ಕೆಟ್ಟ ಪದಗಳನ್ನ ಉಪಯೋಗಿಸ್ಬಿಡ್ತೀನಿ, ಅವೆಲ್ಲ ಬೇಡ, ಚೆನ್ನಾಗಿರಲ್ಲ ನನಗೆ, ಆಮೇಲೆ ನನಗೆ ಒಂಥರ ಆಗುತ್ತೆ. ಸೊ ನಾನು ಇದು ಕೋಪದಿಂದ ಮಾತಾಡಿದ್ದೀನಿ ಹೊರ್ತು ಇದರಿಂದ ಯಾರಿಗಾದ್ರು ಬೇಜಾರಿಗೆ ಸಾರಿ ಕೇಳ್ತೀನಿ. ಬಟ್ ಇಂಥ ನಾಲ್ಕು ದೊಡ್ಡ ಆಸ್ಕರ್ ಡೈರೆಕ್ಟರ್ ಥರ ಆಡ್ತಾನೆ, ಇವನಿಗೆ ತಾಕತ್ತಿದ್ರೆ ತೆಗಿಲಿ, ಒಂದು ರಾಜಮೌಳಿ ಥರ ಬಾಹುಬಲಿ ಸಿನಿಮಾ ತೆಗಿಲಿ. ಇವ್ನು ಹೇಳ್ತಾನೆ, ಇನ್ನೊಂದು ವಿಷಯ ಹೇಳ್ತಾನೆ, ಇಡೀ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಎಲ್ಲಾನು ಒಂದು ಬಾಹುಬಲಿ ಸಮ ಇಲ್ವಂತೆ, ಆ ಥರ ಹೇಳ್ತಾ ಇದ್ದಾನೆ. ಸೊ ನಾನು ಹೇಳ್ತೀನಿ, ಇವನೇ ಯಾರವನು ರಾಮು, ನೀನು ಏನು ಮಾಡ್ತೇವೆ ಗೊತ್ತಾ, ನಮ್ಮ 3 ಸಿನಿಮಾ ರಿಲೀಸ್ ಆಗೈತೆ ಇವಾಗ ಕರ್ನಾಟಕದಲ್ಲಿ. ಯಾರು ದೊಡ್ಡ ಸೂಪರ್ ಸ್ಟಾರ್ಗಳು ಗೊತ್ತಾಯ್ತು ಯಾರ್ದು? ನಮ್ಮ ಸುದೀಪ್ ಅಣ್ಣೊಂದು ಹೆಬ್ಬುಲಿ, ನಮ್ಮ ದರ್ಶನ್ ಅನ್ನೊಂದು ಚಕ್ರವರ್ತಿ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ರಾಜಕುಮಾರ. ಆಯಿತಾ? ಈ 3 ಸಿನಿಮಾ ಬೇಡ, ರಾಜಕುಮಾರ ಸಿನಿಮಾ ಒಂದು ತಗೋ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ದು. ನೀನು ಎಷ್ಟು 35 ವರ್ಷದಿಂದ ಏನೇನು ಫಿಲಮ್ ಮಾಡ್ಕೊಂಡು ಬಂದಿದ್ದೆಯಲ್ಲ ಅಷ್ಟು ಫಿಲಮ್ಗಳು ಟೋಟಲ್ ಕಲೆಕ್ಷನ್ ಮಾಡು. ಅದಕ್ಕಿಂತ ಒಂದು 5 ಕೋಟಿ 10 ಕೋಟಿ ಜಾಸ್ತಿ ಕಲೆಕ್ಷನ್ ಮಾಡೈತೆ ನಮ್ಮ ರಾಜ್ಕುಮಾರ್, ಗೊತ್ತಾಯ್ತಾ? ನನ್ನ ಮಗನೇ ಅರ್ಥ ಮಾಡ್ಕೋ, ಇದನ್ನ ಅರ್ಥ ಮಾಡ್ಕೊಂಡು ನೀನು ಹೇಳು. ಸುಮ್ಮನೆ ಟ್ವಿಟರಲ್ಲಿ ಬರ್ಬಿಡೋದಲ್ಲ. ನಮ್ಮ ಕನ್ನಡ ಸಿನಿಮಾ ಓಡುತ್ತೆ, ಚೆನ್ನಾಗಿತ್ತಂದರೆ ನಿಮ್ಮ ತೆಲುಗು ಸಿನಿಮಾ ಯಾವುದು ಅದಕ್ಕಿಂತ ಅಪ್ಪನ ಓಡುತ್ತೆ. 250 ಕೋಟಿ ಹಾಕ್ಬಿಟ್ಟು 5 ಕೋಟಿ ತೆಗೆದು ದೊಡ್ಡ ವಿಷಯ ಅಲ್ಲ ಕಣ. 25 ಕೋಟಿ ಹಾಕ್ಬಿಟ್ಟು 150 ಕೋಟಿ ತೆಗಿತಾರಲ್ಲ ಅದು ಕಣ ದೊಡ್ಡ ವಿಷಯ ಅಲ್ಲಿ, ಗೊತ್ತಾಯ್ತಾ? 10 ರೂಪಾಯಿ ತೆಗೆದು ದೊಡ್ಡ ವಿಷಯ ಅಲ್ಲ, 10 ರೂಪಾಯಿಗೆ 1000 ರೂಪಾಯಿ ತೆಗಿಬೇಕು, ಅದು ರಿಯಲ್, ಅದು ನಮ್ಮ ಕನ್ನಡ ಇಂಡಸ್ಟ್ರಿ, ಗೊತ್ತಾಯ್ತಾ? ನಿಮ್ಮ ಥರ 500 ಕೋಟಿ ಹಾಕಿ 1000 ಕೋಟಿ ತಗೊಳ್ಳೋ ಬದಲು ನಾವು 5 ಕೋಟಿ ಹಾಕಿ 50 ಕೋಟಿ ಸಂಪಾದನೆ ಮಾಡ್ತೀವಿ. ಇದ್ರಲ್ಲಿ ನೀನೇ ತಿಳ್ಕೊಳ್ಳೋ ಯಾರು ದೊಡ್ಡವರು ಯಾರು ಬುದ್ಧಿವಂತರು ಅಂತ. ಇದನ್ನು ಬಿಟ್ಟು ರಾಮು ನೀನು ಸುಮ್ಮನೆ ಇದ್ಬಿಡು. ನೀನು ಕನ್ನಡ ಅರ್ಥ ಆಗಿಲ್ಲ ಅಂದರೆ ಹಿಂದಿನ ಒಂದು ಮಾತೇಳ ಹೇಳು, ತುಂಬ ಕೆಟ್ಟದಾಗ ಹೇಳ್ತೀನಿ, ಹೇಳ್ಬಿಡು ಅಂದರೆ ಹೇಳ್ಬಿಡ್ತೀನಿ, ಯಾಕಂದರೆ ನಿಂಗೆ ಅರ್ಥ ಆಗಬೇಕಲ್ವಾ. ತೂ ಬಹುತಿ ಬಡ ಮಾಲೂಮ್ ಹೋಗಕ್ಕೆ ಅರ್ಥ ಆಯ್ತಾ ನಾನೇನು ಹೇಳಿದೆ ಅಂತ? ಅರ್ಥ ಆಗಿರುತ್ತೆ ನಾನು ಲಿಪ್ಸಿಂಕಲ್ಲೇ. ಸೊ ಇದನ್ನೇನ ನೀವು ವಿಡಿಯೋ ನೋಡಿದರೆ ಮುಚ್ಕೊಂಡು ನಿನ್ನ ಕೆಲಸ ಏನೈತೆ ಅದನ್ನ ನೋಡಿಕೊಂಡು ಇದ್ಬಿಡು, ಗೊತ್ತಾಯ್ತಾ? ಕನ್ನಡ ಸಮಸ್ಯೆಗಳು ಬರಬೇಡ. ಬಂದರೆ ಆಮೇಲೆ ಸರಿ ಹೋಗಲ್ಲ, ನಮ್ಮ ಕನ್ನಡಿಗರು ನಿನ್ನ ಸುಮ್ಮನೆ ಬಿಡಲ್ಲ, ಗೊತ್ತಾಯ್ತಾ? ಆಮೇಲೆ ಇವ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಜನಗಳು, ನೋಡಿ ಫೇಸ್ಬುಕ್ಕಲ್ಲಿ ಆಗ್ತಾ ಇದ್ದೀನಿ. ಇವ್ನು ಹೇಳ್ತಾರೆ ನಿಜ ಅಂತ ಕೆಲವೊಬ್ಬರು ಜನಗಳು ನಮ್ಮ ಕನ್ನಡದವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಏನು ಹೇಳಬೇಕು ನಾವು ಹೇಳಿ? ಇಂಥವ್ರಿಗೆ ಏನು ಹೇಳಬೇಕು ನಾವು ಹೇಳಿ? ನಮ್ಮವರೇ ಇವ್ನು ಮಾತಾಡೋದಕ್ಕೆ ಮೇನ್ ಕಾರಣ ಏನು? ನಮ್ಮವರೇ, ನಮ್ಮಂತರ ನಾನಂತೂ ಈ ಥರ ಮಾಡೋಕೆ ಹೋಗಲ್ಲ, ಗೊತ್ತಾಯ್ತಾ? ಇನ್ನು ಕೆಲವೊಬ್ರು ಇಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ, ಟ್ವಿಟರಲ್ಲಿ ಹಾಕಿದ್ದಾರೆ ನೋಡಿ. ಅವ್ನು ಹೇಳ್ತಾರೆ ಕರೆಕ್ಟೇ ಅಂತ ಹೇಳಿದ್ರು. ಏನು ಕರೆಕ್ಟ್ ಹೇಳಿದಾನೆ ಅವನು? ಅಲ್ಲಾದರೂ ಸಿನಿಮಾ ಚೆನ್ನಾಗಿತ್ತು ಹೋಗಿ ನೋಡಿದ್ದೀವಿ, ಅದನ್ನು ಬಿಟ್ಟು ನಮ್ಮ ಸ್ವಾಭಿಮಾನಕ್ಕೂ ಸಿನಿಮಾಗೂ ಏನು ಸಂಬಂಧ ಐತೆ ಹೇಳು? ಸ್ವಾಭಿಮಾನ ಬೇರೆ, ಸಿನಿಮಾ ಬೇರೆ, ಗೊತ್ತಾಯ್ತಾ? ಏನೋ ಇವರು ನಾವು ಬಿಡಲೇಬಾರ್ದಾಗಿ ತಪ್ಪು ಮಾಡಿದೇನಪ್ಪ ಅಂದರೆ ನಾವು ಬಾಹುಬಲಿ ಸಿನಿಮಾನ ಬಿಟ್ಟಿದ್ದೇ ತಪ್ಪಾಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ನಮ್ಮದು ಸ್ವಲ್ಪ ದೋಷ ಇದೆ ಅಂತ ಅನಿಸುತ್ತೆ. ಬಟ್ ಆದರೆ ನೀನು ಈ ಥರ ಮಾತಾಡ್ಬೇಡಕ್ಕಣ, ನಾಲ್ಕು ನನ್ನ ಮನೆ ರಾಮುಲೈ, ಈ ಥರ ಎಲ್ಲ ಮಾತಾಡೋಕ್ಕೆ ನಿನ್ಗೆ ಯೋಗ್ಯತೆಯೂ ಇಲ್ಲ, ನಿನಗೆ ಅದು ಅರ್ಹತೆ ಇಲ್ಲ ನಮ್ಮ ಕನ್ನಡ ಬಗ್ಗೆ ಮಾತಾಡೋಕ್ಕೆ. ಸೊ ಇಷ್ಟಕ್ಕೆ ಇಲ್ಲಿ ಸ್ಟಾಪ್ ಮಾಡು, ಸ್ಟಾಪ್ ಇಯರ್ ಓನ್ಲಿ. ಇಫ್ ಯು ಕಂಟಿನ್ಯೂ ದಿಸ್ ಓನ್ಲಿ, ದೆನ್ ವಿ ವಿಲ್ ಕಮ್ ಅಂಡ್ ಡೂ ವಾಟ್ ವಿ ವಿಲ್ ಡೂ ಟು ಯುವರ್ ಹೈದ್ರಾಬಾದ್ ಆಫೀಸ್ ಕಂಪನಿ. ಓಕೆ, ಬಾಯ್ ಫ್ರಮ್ ಶ್ರೀಧರ್.